ಸೈಡ್ ಬಂದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಹಾಗೂ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಲ್ಮೋಸ್ಟ್ ಒಂದು 80 to 85 ಸೆಂಟಿಮೀಟರ್ ಟಿವಿ ಕೂಡ ಹಾಕೋಬಹುದು. ಮನೆ ಅಂದಮೇಲೆ ವಯಸ್ಸಾದವರು ಕೂಡ ಇರ್ತಾರೆ, ಮೇಲ್ಗಡೆ ವಾಶ್ರೂಮ್ ಹೋಗಕ್ಕಾಗಲ್ಲ ಅಂತ ಈ ಫ್ಲೋರ್ ಅಲ್ಲಿ ನಿಮ್ಗೊಂದು ಜನರಲ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ಬೋಗಾದಿಯಲ್ಲಿ ಒಂದೊಳ್ಳೆ 30-40 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ಅದು ರಿಂಗ್ ರೋಡ್ ಪಕ್ಕದಲ್ಲೇ. ರಿಂಗ್ ರೋಡ್ ಪಕ್ಕದಲ್ಲಿ ಅಂತ ಅಂದರೆ ಟ್ರಾನ್ಸ್ಪೋರ್ಟ್ ಆಗಲಿ, ಡೈಲಿ ನೀಡ್ಸ್ಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ತೊಗೊಂಡು ಬಂದಿದ್ದೀವಿ. ಬನ್ನಿ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆನೇ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮನೆ ಎದುರುಗಡೆ ಒಂದು ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗೆ ನೋಡೋಣ. ಒಳಗೆ ಬರ್ತಿದ್ದಂಗೆ ನಿಮ್ಗೆ ಇಲ್ಲೂ ಕೂಡ ಒಂದು ಕಾರ್ ಮತ್ತು 2 ಬೈಕ್ ಕೂಡ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ಕೂಡ ನಿಮ್ಗೆ ಅದಕ್ಕೂ 8 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಆರಾಮ್ಸೆ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಸಮ್ ಕೆಪಾಸಿಟಿ ಅಂತ ಬಂದರೆ ನಿಮಗೆ 12,000 ಲೀಟರ್ಸ್ ಸಮ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ಸೈಡ್ ಬಂದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಹಾಗೂ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಆ್ಯಂಡ್ ಮನೆ ಸುತ್ತಮುತ್ತ ನೀವು ನೋಡ್ಬೋದು ಕಂಪ್ಲೀಟಾಗಿ ಸೇಫ್ಟಿ ಗೇರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಒಳಗೆ ನೋಡೋಣ. ಒಳಗೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಇಲ್ಲೂ ಕೂಡ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಡೋರ್ ಇರೋದ್ರಿಂದ ಇದು ಒಂದು ಸೇಫ್ಟಿ ಡೋರ್ ಇದೆ. ಸೇಫ್ಟಿ ನಾನು ಅದೇ ರೀತಿ ಹೇಳ್ದಂಗೆ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಲಿವಿಂಗ್ ಹಾಲ್ ಹೇಗಿದೆ ತೋರಿಸ್ತೇನೆ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ನಿಮಗೆ ವಿಂಡೋ ವಿಚಾರಕ್ಕಂತ ಬಂದರೆ ಮಿನಿಮಮ್ 4 ಫೀಟ್ ಇರುವಂಥ ವಿಂಡೋ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ TV ಕ್ಯಾಬಿನೆಟ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 80 to 85 ಸೆಂಟಿಮೀಟರ್ TV ಕೂಡ ಹಾಕೋಬೋದು. ಆ್ಯಂಡ್ ಕೆಳಗೆ ಸ್ಟೋರೇಜ್ಗೂ ಅಷ್ಟೇ ನಿಮ್ಗೆ ಪ್ರತಿಯೊಂದಕ್ಕೂ ಡ್ರಾವರ್ಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಶೋಕೇಸ್ ಐಟಮ್ ಇಟ್ಕೊಳ್ಳೋಕ್ಕೂ ಕೂಡ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ಡೆಕೋರೇಟಿವ್ ಐಟಮ್ಸ್ ಆಗಲಿ ಏನಾಗಲಿ ಪ್ರತಿಯೊಂದನ್ನು ನೀವು ಇಲ್ಲಿ ಇಟ್ಕೋಬೋದು. ಅದ್ರ ಪಕ್ಕದಲ್ಲೇ ಈ ಮನೆಯ ದೇವ್ರ ಮನೆ ಇದೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವ್ರ ಮನೆ. ಅಂತ ವುಡ್ ಬಂದು ಫಸ್ಟ್ ಟೀಕ್ವುಡ್ ಆಗಿರುತ್ತೆ. ಆ್ಯಂಡ್ ಗ್ಲಾಸ್ ಬಂದು ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ಅಟ್ಲೀಸ್ಟ್ ಇಬ್ಬರು ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ದೇವ್ರ ವಸ್ತು ಏನಾದರೂ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ಕೂಡ ಕೆಳಗೆ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ದೇವ್ರ ಮನೆ ಪಕ್ಕದಲ್ಲಿ ಈ ಮನೆಯ ಇಟಾಲಿಯನ್ ಕಿಚನ್ ಇದೆ. ಬನ್ನಿ ತೋರಿಸ್ತೀನಿ. ಸೊ ಇದು ಈ ಮನೆಯ ಇಟಾಲಿಯನ್ ಕಿಚನ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನಿಮಗೆ ಇಲ್ಲಿ ಚಿಮ್ನಿ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಕ್ವಾ ಗಾಡಿಗೂ ಕೂಡ ನಿಮ್ಗೆ ಅಲ್ಲಿ ಪ್ರೊವಿಷನ್ ಅವರೇ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಸಿಂಕ್ ವಿಚಾರಕ್ಕಂತ ಬಂದರೆ ನಿಮಗೆ ಸಿಂಕ್ ಕೂಡ ಮಾಡಿಫೈಡ್ ಸಿಂಕ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಈ ಮನೆಯ ಯುಟಿಲಿಟಿ ಇದೆ. ಸೊ ಈ ಯುಟಿಲಿಟಿಲಿ ಕೂಡ ನಿಮ್ಗೊಂದು ಸಿಂಕ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ನಿಮ್ಗೆ ಏನಾದರೂ ಮನೇಲಿ ಎಕ್ಸ್ಟ್ರಾ ವಾಷಿಂಗ್ ಮಿಷಿನ್ ಇಟ್ಕೋಬೇಕು ಅಂತಂದರೆ ಇಲ್ಲೂ ಕೂಡ ನಿಮಗೆ ನಲ್ಲಿ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ಬಟ್ಟೆ ಕೂಡ ಒಣಗಿ ಹಾಕ್ಕೋಬೋದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ ಹೋಗೋಕ್ಕೂ ಮುಂಚೆ ಇಲ್ಲಿ ನಿಮಗೊಂದು ಕಾಮನ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಡ್ರಾವರ್ಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಸ್ಟೋರೇಜ್ ಆಗಲಿ ಬೇಡದಿರೋ ವಸ್ತುಗಳನ್ನ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಸ್ಟೋರೇಜ್ ಮಾಡ್ಬೋದು. ಆ್ಯಂಡ್ ನಿಮಗೆ UPS ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಸೊ ನಿಮ್ಮ ಮನೆ UPS ಕೂಡ ಇಲ್ಲಿ ಇಟ್ಕೋಬೋದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ ಹೋಗೋಕ್ಕೂ ಮುಂಚೆ ನಿಮ್ಮ ಮನೇಲಿ ಇನ್ನೂ ಒಂದು ವಾಷಿಂಗ್ ಮಿಷಿನ್ ಇದ್ದರೆ ಕೂಡ ನಿಮ್ಗೆ ಇಲ್ಲಿ ಪ್ರಾಪರ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಗೆ ಟ್ಯಾಪ್ ಆಗಲಿ ಏಜ್ ಪಾಯಿಂಟ್ ಆಗಲಿ ಪ್ರತಿಯೊಂದನ್ನು ಇಲ್ಲೇ ಕೊಟ್ಟಿದ್ದಾರೆ. ಮನೆ ಅಂದಮೇಲೆ ವಯಸ್ಸಾದವರು ಕೂಡ ಇರ್ತಾರೆ, ಮೇಲ್ಗಡೆ ವಾಶ್ರೂಮ್ ಹೋಗೋಕ್ಕಾಗಲ್ಲ ಅಂತ ಈ ಫ್ಲೋರಲ್ಲಿ ನಿಮ್ಗೊಂದು ಜನರಲ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ನೇ ಯೂಸ್ ಮಾಡಿರ್ತಾರೆ. ಆ್ಯಂಡ್ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ನೋಡೋಣ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಕಬೋರ್ಡ್ ವಿಚಾರಕ್ಕಂತ ಬಂದರೆ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಮೇಲ್ಗಡೆ ಕೂಡ ನಿಮಗೆ ಕಬೋರ್ಡ್ಗಳನ್ನ ಫೆಸಿಲಿಟಿ ಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಇದನ್ನು ಯೂಸ್ ಮಾಡಿದ್ದಾರೆ.
ಇನ್ನು ವಿಂಡೋಸ್ ವಿಚಾರಕ್ಕಂತ ಬಂದರೆ ನಿಮಗೆ 3.5 ಫೀಟ್ ಇರುವಂಥ ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಆಪೋಸಿಟಲ್ಲೇ ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಡ್ರಾವರ್ ಕೂಡ ಇಟ್ಟಿದ್ದಾರೆ. ನಿಮ್ಗೆ ಪ್ರತಿ ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ನೀಟಾಗಿ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಲೈಟಿಂಗ್ಸ್ ಇದೆ. ಸೊ ಈ ಲೈಟಿಂಗ್ಸಿಂದ ನಿಜವಾಗ್ಲೂ ರೂಮಿಗೆ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟ್ ಆಗಿ ಅವರು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಸ್ಟೀಲ್ ಬಂದು SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಫ್ಲೋರಿನ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಇದು ಈ ಫ್ಲೋರಿನ ಫಸ್ಟ್ ಬೆಡ್ರೂಮ್. ಆ್ಯಂಡ್ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನು ವಿಂಡೋ ಅಂತ ಬಂದರೆ ನಿಮಗೆ 3.5 ಫೀಟ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನೀವೇ ನೋಡ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳೋಕ್ಕಾಗಿ ಪ್ರತಿಯೊಂದಕ್ಕೂ ತುಂಬ ಪ್ರಾಪರಾಗಿ ಎಲ್ಲದನ್ನು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಈ ಮನೆಯ ನಿಮಗೆ ವಾಕಿಂಗ್ ಕ್ಲಾಸೆಟ್, ಚಿಕ್ಕದಾದಂಥ ವಾಕಿಂಗ್ ಕ್ಲಾಸೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಕಬೋರ್ಡ್ ಫೆಸಿಲಿಟೀಸ್ ಅಂತ ಬಂದರೆ ನಿಮಗೆ ಸ್ಲೈಡಿಂಗ್ ಡೋರ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಈ ಮನೆಯ ಈ ರೂಮಿನ ಡ್ರೆಸ್ಸಿಂಗ್ ಟೇಬಲ್ ನೀವು ನೋಡ್ಬೋದು. ಇಲ್ಲೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರುವಂಥ, ಅಂದರೆ ತುಂಬ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಶೆಲ್ಫ್ಗಳನ್ನಾಗಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಡೀಟೇಲಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮ್ಗೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಂಟಿಸ್ಕಿಟ್ ಟೈಲ್ಸ್ನ ಹಾಕಿದ್ದಾರೆ. ಬನ್ನಿ ಈ ಫ್ಲೋರಿನ ನೆಕ್ಸ್ಟ್ ಬೆಡ್ರೂಮ್ ತೋರಿಸಿ. ಬೆಡ್ರೂಮ್ ಹೋಗೋಕ್ಕೂ ಮುಂಚೆ ಈ ಫ್ಲೋರಿನ ಇದು ಲಿವಿಂಗ್ ಏರಿಯಾ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇಲ್ಲೂ ನಿಮ್ಮೊಂದು 80 to 85 ಇಂಚಸ್ TVನ ಹಾಕೋಬೋದು. ಆ್ಯಂಡ್ ಇಲ್ಲೂ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಡೆಕೋರೇಟಿವ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ಇಟ್ಕೊಳ್ಳೋಕ್ಕೆ ತುಂಬ ಡೀಟೇಲಿಂಗಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸೀಲಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲೂ ಕೂಡ ಫಾಲ್ ಸೀಲಿಂಗ್ನ ಹಾಕಿದ್ದಾರೆ. ಆ್ಯಂಡ್ ವೆರಿ ಡಿಫ್ರೆಂಟ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಸೊ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಮನೆ. ಆ್ಯಂಡ್ ಬನ್ನಿ ಈ ಮನೆಯ ಲಾಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್. ಈ ಬೆಡ್ರೂಮು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ಬೋದು ಇಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. AC ಪಾಯಿಂಟ್ ಕೊಟ್ಟಿದ್ದಾರೆ. ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರು ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಪ್ರಾಪರ್ ಡೀಟೇಲಿಂಗ್ ಇದೆ. ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು ನೀಟಾಗಿ ಪ್ರಾಪರ್ ಡೀಟೇಲಿಂಗ್ ಇರುವಂಥ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ನೀಟಾಗಿ ಇಟ್ಕೋಬೋದು. ಆ್ಯಂಡ್ ಈ ರೂಮಲ್ಲಿ ನಿಮ್ಗೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ನಾನು ಇಲ್ಲೂ ಅಷ್ಟೇ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಆಗಿರುತ್ತೆ. ಆ್ಯಂಡ್ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆಂಟಿಸ್ಕಿಟ್ ಟೈಲ್ಸ್ ಹಾಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಕ್ಕೂ ಮುಂಚೆ ಈ ಮನೆಯ ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಸೊ ಇದು ಈ ಮನೆಯ ಬಾಲ್ಕನಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಬಾಲ್ಕನಿ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನಿಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಸಿಟ್ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಜಾಗ. ಬಿಕಾಸ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನೀವೇ ನೋಡ್ತಿರ್ಬೋದು. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಬನ್ನಿ ಈ ಮನೆಯ ಟೆರೆಸ್ ತೋರಿಸ್ತೀನಿ. ಟೆರೆಸ್ ಹೋಗೋಕ್ಕೂ ಮುಂಚೆ ನಿಮಗೆ ಟೆರೆಸಿಗೂ ಕೂಡ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಟೆರೆಸ್ ವಿಚಾರಕ್ಕಂತ ಬಂದರೆ ಫ್ಲೋರಿಂಗ್ ನಿಮಗೆ ಕಂಪ್ಲೀಟಾಗಿ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ಟ್ಯಾಂಕ್ ಫೆಸಿಲಿಟಿಗೆ ಅಂತ ಬಂದರೆ ನಿಮಗೆ 1000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಬಟ್ಟೆ ಒಣಗಾಕೋಕ್ಕೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯೂಸ್ ಮಾಡಿರೋದು ಸ್ವಿಚಸ್ ಬಂದು ಲಿಶಸ್ ಸ್ವಿಚಸ್ ಆಗಿರುತ್ತೆ. ಆ್ಯಂಡ್ ಸಿಮೆಂಟ್ ಬಂದು AC ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಿಮಗೆ 14 ಪಿಲ್ಲರ್ಸ್ನ ಯೂಸ್ ಮಾಡಿದ್ದಾರೆ ವಿತ್ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಾಪರ್ಟಿ ನಿಮಗೆ ಮೂಡಾ ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ನಿಮಗೆ ಹರಿವಿದ್ಯಾಲಯ ಸ್ಕೂಲ್ ಈ ಪ್ರಾಪರ್ಟಿ ಹತ್ರದಲ್ಲೇ ಇದೆ. ಆ್ಯಂಡ್ ರಿಂಗ್ ರೋಡ್ ಪಕ್ಕದಲ್ಲೇ ಈ ಮನೆ ಇರೋದ್ರಿಂದ ನಿಮಗೆ ದಿನನಿತ್ಯ ಬೇಕಾಗಿರೋ ವಸ್ತುಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಟ್ರಾನ್ಸ್ಪೋರ್ಟ್ಗೂ ಪ್ರತಿಯೊಂದು ನಿಮಗೆ 500 ಮೀಟರ್ಸಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಬಿಕಾಸ್ ಆಸ್ ಐ ಟೋಲ್ಡ್ ರಿಂಗ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇರಲ್ಲ. ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 2 crore ಆ್ಯಂಡ್ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಪರ್ಟಿ ತೊಗೋಬೇಕು ಅಂತ ಇದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಸೊ ನೀವು ಅಲ್ಲಿ ಆಫೀಸಿಗೆ ಡೈರೆಕ್ಟಾಗಿ ಬಂದರೆ ನಮ್ಮ ಕಡೆಯಿಂದನೇ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.